ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪಿಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಜನರನ್ನು ಕಾಡ್ತಾ ಇರತಕ್ಕಂಥ ಒಂದು ಸಮಸ್ಯೆ ಅಂದರೆ ಒಬೆಸಿಟಿ, ಓವರ್ ವೆಯ್ಟ್. ಈ ಒಂದು ಸಮಸ್ಯೆಯಿಂದ ಹೆಚ್ಚು ಜನರು ಬಳಲ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಹಾಗೂ ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಒಬೆಸಿಟಿ ಅಂತಂದರೆ ಓವರ್ ವೆಯ್ಟ್ ಇರ್ತಾರೆ. ಅದರಲ್ಲೂ ಅವ್ರು ಏನು ಮಾಡ್ತಾರೆ ಅಂದರೆ ಹಲವಾರು ಔಷಧಿಗಳನ್ನ ತಗೊಂಡಿರ್ತಾರೆ, ಹಲವಾರು ರೀತಿಯ ಟ್ರೀಟ್ಮೆಂಟ್ಗಳನ್ನ ತಗೊಂಡಿರ್ತಾರೆ. ಇನ್ನು ಕೆಲವರು ಟ್ರೀಟ್ಮೆಂಟ್ ಜೊತೆಗೆ ಎಕ್ಸಸೈಸ್ ಇರ್ಬೋದು, ಯೋಗ ಪ್ರಾಣಾಯಾಮ ಎಲ್ಲ ಮಾಡ್ತಿರ್ತಾರೆ, ಜಿಮ್ಗೆ ಹೋಗ್ತಾ ಇರ್ತಾರೆ. ಎಲ್ಲ ಒಂದು ಕ್ರಿಯೆಗಳನ್ನ ಮಾಡಿದ್ರು ಅವರು ನಿರೀಕ್ಷಿಸಿದ ಮಟ್ಟದ ಒಂದು ವೆಯ್ಟ್ ರಿಡಕ್ಷನ್ ಆಗಿರೋದಿಲ್ಲ. ಇನ್ನು ಕೆಲವೊಬ್ಬರಿಗೆ ವೆಯ್ಟ್ ರಿಡಕ್ಷನ್ ಆಗಿರುತ್ತೆ, ದೇಹದ ಬೇರೆ ಭಾಗಗಳಲ್ಲಿ ತೂಕ ಕಡಿಮೆ ಆಗಿರ್ತದೆ, ಕೊಬ್ಬಿನ ಶೇಖರಣೆ ಕಡಿಮೆ ಆಗಿರ್ತದೆ. ಆದರೆ ಸೊಂಟದ ಸುತ್ತಳತೆ, ಏನು ವಿಸರಲ್ ಫ್ಯಾಟ್ ಅಂತ ಹೇಳ್ತಾರೆ ಅಥವಾ ಬೆಲ್ಲಿ ಫ್ಯಾಟ್ ಅಂತ ಕರೀತಾರೆ ಅಥವಾ ಸೆಂಟ್ರಲ್ ಒಬೆಸಿಟಿ ಅಂತ ಏನು ಕರೀತಾರೆ, ಹೊಟ್ಟೆ ಹಾಗೂ ಸೊಂಟದ ಸುತ್ತಳತೆಯ ಜಾಗದಲ್ಲಿ ಶೇಖರಣೆಯಾಗಿರ್ತಕ್ಕಂತಹ ಕೊಬ್ಬು ಕರಗಿರೋದಿಲ್ಲ, ಇದು ಗಟ್ಟಿಯಾಗಿ ಕೂತಿರ್ತದೆ. ಇದಕ್ಕೆ ಕಾರಣ ಏನು? ಇದು ಅಷ್ಟು ಸುಲಭವಾಗಿ ಕರಗಲ್ಲ. ಇದಕ್ಕೆ ಕಾರಣ ಏನು? ಇದನ್ನು ಯಾವ ರೀತಿ ನಾವು ಕರಗಿಸ್ಕೋಬಹುದು, ವೆಯ್ಟ್ ರಿಡಕ್ಷನ್ ಮಾಡ್ಕೋಬೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಈ ಬೆಲ್ಲಿ ಫ್ಯಾಟ್ ಅಂತಂದರೆ ಸೊಂಟದ ಸುತ್ತಳತೆ, ಹೊಟ್ಟೆಯ ಭಾಗದಲ್ಲಿ ಇರ್ತಕ್ಕಂತಹ ಕೊಬ್ಬು ಶೇಖರಣೆ ಆಗೋದಕ್ಕೆ, ಗಟ್ಟಿಯಾಗಿ ಕೂರೋದಕ್ಕೆ ಕಾರಣ ಏನೊಂದು ಹಲವಾರು ಕಾರಣಗಳಿದೆ. ಕೆಲವೊಂದು ಹಾರ್ಮೋನ್ಗಳು ಇದಕ್ಕೆ ಲಿಂಕ್ ಆಗಿರ್ತದೆ. ಅದರಲ್ಲಿ ಪ್ರಮುಖವಾಗಿ ಇನ್ಸುಲಿನ್ನು ಹಾಗೂ ಕಾರ್ಟಿಸಾಲು, ಈಸ್ಟ್ರೋಜನ್ನು, ಟೆಸ್ಟೋಸ್ಟಿರಾನ್, ಈ ಎಲ್ಲ ಹಾರ್ಮೋನ್ಗಳು ಏನು ಲಿಂಕ್ ಆಗಿರೋದ್ರಿಂದ ಇನ್ಸುಲಿನ್ ಹಾರ್ಮೋನ್ ಲಿಂಕ್ ಆಗಿರ್ತದೆ. ಏನು ಮಾಡ್ತೀರಾ ಅಂದರೆ ಕೆಲವೊಬ್ಬರು ಅತಿಯಾದ ಒಂದು ಸಕ್ಕರೆ ಇರ್ತಕ್ಕಂತಹ, ಸ್ವೀಟ್ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡಿದಾಗ ಏನಾಗ್ತದೆ ಅಂದರೆ ಕೊಬ್ಬು ಹೊಟ್ಟೆಯ ಭಾಗದಲ್ಲಿ ಶೇಖರಣೆ ಆಗ್ತದೆ. ಇನ್ನು ಕಾರ್ಟಿಸಾಲ್, ಇದೊಂದು ಸ್ಟ್ರೆಸ್ ಹಾರ್ಮೋನ್, ಒತ್ತಡದ ಒಂದು ಹಾರ್ಮೋನ್. ಇದು ಯಾವಾಗ ಒತ್ತಡ, ಟೆನ್ಷನ್, ಸ್ಟ್ರೆಸ್ ತಗೋತಿರೋ ಸೊಂಟದ ಸುತ್ತಳತೆಯ ಜಾಗದಲ್ಲಿ ಕೊಬ್ಬು ಅತಿಯಾಗಿ ಶೇಖರಣೆ ಆಗ್ತದೆ, ಗಟ್ಟಿಯಾಗಿ ಶೇಖರಣೆ ಆಗ್ತದೆ. ಹಾಗೂ ಟೆಸ್ಟೋಸ್ಟಿರಾನ್, ಈಸ್ಟ್ರೋಜನ್ ಹಾರ್ಮೋನ್ನಲ್ಲಿ ಈ ಒಂದು ಲಿಂಕ್ ಆಗಿರೋದ್ರಿಂದ ಈ ಒಂದು ಕೊಬ್ಬು ಫ್ಯಾಟ್ ಶೇಖರಣೆ ಸೊಂಟದ ಸುತ್ತಳತೆ ಜಾಗದಲ್ಲಿ ಗಟ್ಟಿಯಾಗಿ ಶೇಖರಣೆ ಆಗ್ತದೆ. ಇನ್ನು ಸೆಡೆಂಟರಿ ಲೈಫ್ ಸ್ಟೈಲ್ ಅಂತಂದರೆ ಊಟ ಮಾಡ್ತಾರೆ, ತಿಂಡಿ ತಿಂತಾರೆ, ಆದರೆ ಅದನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡೋದಿಲ್ಲ. ಅಂತಂದರೆ ಏನು ಕೆಲಸ ಮಾಡೋದಿಲ್ಲ, ಸೋಮರಿಯಾಗಿರ್ತಾರೆ, ಕೂತಿದ್ದ ಜಾಗದಲ್ಲೇ ಹೆಚ್ಚು ಸಮಯ ಕೂತಿರ್ತಾರೆ ಅಥವಾ ಮಲಗ್ತಾ ಇರ್ತಾರೆ, ಊಟ ಆದ ತಕ್ಷಣ ಮಲಗೋದು, ಏನು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದಲೇ ಇರ್ತಕ್ಕಂಥದ್ದು, ಓಡಾಡಲ್ಲ, ವ್ಯಾಯಾಮ ಮಾಡೋದಿಲ್ಲ, ಏನು ಒಂದು ಕೆಲಸಗಳು ಯಾವಾಗ ನಿರ್ವಹಣೆ ಮಾಡೋದಿಲ್ಲೋ ಅಂಥ ಒಂದು ಸಂದರ್ಭದಲ್ಲಿ ಕೊಬ್ಬು ಹೊಟ್ಟೆಯ ಸುತ್ತ ಭಾಗದಲ್ಲಿ, ಸೊಂಟದ ಸುತ್ತಳತೆಯ ಜಾಗದಲ್ಲಿ ಶೇಖರಣೆ ಆಗ್ತದೆ. ಇನ್ನು ನಿದ್ದೆ, ಕೆಲವೊಬ್ಬರು ನಿದ್ದೆ ಮಾಡೋದಿಲ್ಲ, ರಾತ್ರಿ ಎಷ್ಟೋ ತನಕ ಟಿ ವಿ ನೋಡ್ತಿರ್ತಾರೋ, ಮೊಬೈಲ್ ನೋಡ್ತಿರ್ತಾರೋ, ನಿದ್ದೆ ಸರಿಯಾಗಿ ಆಗೋದಿಲ್ಲ. ಯಾವಾಗ ನಮ್ಮ ದೇಹದಲ್ಲಿ ನಿದ್ದೆ ಕಡಿಮೆ ಆಗ್ತದೋ ಆಗ ನಮ್ಮ ದೇಹದಲ್ಲಿ ಹಂಗರ್ ಹಾರ್ಮೋನ್ ಅಂದರೆ ಗ್ರೆರ್ಲಿನ್ ಅಂತ ಹೇಳ್ತಾರೆ, ಈ ಒಂದು ಹಾರ್ಮೋನು ಹೆಚ್ಚು ಪ್ರೊಡಕ್ಷನ್ ಆಗ್ತದೆ, ಆ್ಯಕ್ಟಿವೇಟ್ ಆಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಸ್ವೀಟ್ ಪದಾರ್ಥಗಳನ್ನ, ಸಿಹಿ ಪದಾರ್ಥಗಳನ್ನ ಹಾಗೂ ಆಹಾರಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡಬೇಕು ಅಂತ ಅವರಿಗೆ ಮನಸ್ಸು ಬರ್ತದೆ. ನೀವೇನೇ ಕಂಟ್ರೋಲ್ ಮಾಡಿದ್ರೂ ಅವ್ರಿಗಾಗೋದಿಲ್ಲ. ಯಾವಾಗ ಹಂಗರ್ ಹಾರ್ಮೋನ್ ಹೆಚ್ಚಾಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ಹೆಚ್ಚೆಚ್ಚು ಆಹಾರ ಸೇವನೆ ಮಾಡ್ತಾರೆ, ಸ್ವೀಟ್ ಇರ್ತಕ್ಕಂಥ ಆಹಾರ ಸೇವನೆ ಮಾಡ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಈ ಕೊಬ್ಬಿನಂಶ ಸೊಂಟದ ಸುತ್ತಳತೆಯ ಜಾಗದಲ್ಲಿ ಶೇಖರಣೆ ಆಗ್ತದೆ. ಇನ್ನು ಸ್ಟ್ರೆಸ್ ಫುಲ್ ಈಟಿಂಗ್ ಅಂತಂದರೆ ಊಟ ಮಾಡಬೇಕಾದ್ರೆ ಏನೋ ಒತ್ತಡದಲ್ಲಿ ಯಾವುದೋ ಯೋಚನೆ ಮಾಡ್ತಾ ಊಟ ಮಾಡ್ತಿರ್ತಾರೆ. ಇನ್ನು ಕೆಲವೊಬ್ಬರು ಟಿ ವಿ ನೋಡ್ತಿರ್ತಾರೆ, ಎಡಗೈಲಿ ರಿಮೋಟ್ ಇರ್ತದೆ, ಊಟ ಮಾಡ್ತಿರ್ತಾರೆ. ಇನ್ನು ಕೆಲವೊಬ್ಬರು ಮೊಬೈಲ್ ನೋಡ್ತಾ ಊಟ ಮಾಡ್ತಿರ್ತಾರೆ. ಯಾವಾಗ ಕಾನ್ಸಂಟ್ರೇಷನ್ ಇಲ್ಲದಲೇ, ಏಕಾಗ್ರತೆ ಇಲ್ಲದಲೇ ನೀವು ಆಹಾರ ಸೇವನೆ ಮಾಡ್ತಿರೋ ಅಂಥ ಒಂದು ಸಂದರ್ಭದಲ್ಲಿ ನೀವು ಎಷ್ಟು ಸೇವನೆ ಮಾಡ್ತೀರಾ, ನಿಮಗೆ ದೇಹಕ್ಕೆ ಎಷ್ಟು ಅಗತ್ಯತೆ ಇದೆ ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಹೆಚ್ಚು ಓವರ್ ಈಟಿಂಗ್ ಮಾಡ್ತೀರಾ. ಹೆಚ್ಚು ಊಟ ಮಾಡಿದಾಗ ಅಥವಾ ಹೆಚ್ಚು ಆಹಾರ ಸೇವನೆ ಮಾಡಿದಾಗ ಈ ಕೊಬ್ಬಿನಂಶ ಏನಾಗ್ತದೆ, ಹೊಟ್ಟೆಯ ಸುತ್ತ ಭಾಗದಲ್ಲಿ, ಸೊಂಟದ ಸುತ್ತಳತೆಯಲ್ಲಿ ಶೇಖರಣೆ ಆಗ್ತದೆ. ಇನ್ನು ಕೆಲವೊಬ್ಬರು ಪ್ರೋಸೆಸ್ ಫುಡ್ಡು, ಜಂಕ್ ಫುಡ್ಸು, ಫ್ರೈಡ್ ಫುಡ್ಗಳನ್ನ, ಮಸಾಲೆ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ, ಸ್ವೀಟ್ಗಳನ್ನ, ಆಯಿಲಿ ಫುಡ್ಗಳನ್ನ, ಬೇಕ್ರಿ ಫುಡ್ಗಳನ್ನ, ಟ್ರಾನ್ಸ್ ಫ್ಯಾಟ್ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡ್ತಿರ್ತಾರೆ. ಯಾವಾಗ ಈ ಒಂದು ಸಿಹಿ ಪದಾರ್ಥಗಳನ್ನ ಇರ್ಬೋದು, ಕರ್ದಿರೋ ಪದಾರ್ಥಗಳನ್ನ ಇರೋದು, ಡೀಪ್ ಫ್ರೈಡ್ ಆಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಇರೋದು ಹೆಚ್ಚೆಚ್ಚು ಸೇವನೆ ಮಾಡ್ತಿರೋ ಅಂಥ ಒಂದು ಸಂದರ್ಭದಲ್ಲಿ ಈ ಕೊಬ್ಬು ಶೇಖರಣೆ ಆಗ್ತದೆ. ಹೊಟ್ಟೆಯ ಹಾಗೂ ಸೊಂಟದ ಸುತ್ತಳತೆಯ ಜಾಗದಲ್ಲಿ ಇದು ಶೇಖರಣೆ ಆಗೋದ್ರಿಂದ ಹೆಚ್ಚೆಚ್ಚು ಈ ಒಂದು ಒಬೆಸಿಟಿ ಹಾಗೂ ಓವರ್ ವೆಯ್ಟ್ ಆಗ್ತದೆ. ಇನ್ನು ವಯಸ್ಸಾಗ್ತಿದ್ದಂಗೆ ಈ ಮೆಟಬಾಲಿಸಮ್ ಶಕ್ತಿ, ಡೈಜೆಷನ್ ಶಕ್ತಿ ಹಾಗೂ ಮೆಟಬಾಲಿಸಮ್ ಏನು ಶಕ್ತಿ ಇದೆ ಅದು ಕಡಿಮೆ ಆಗ್ತಾ ಬರ್ತದೆ. ವಯಸ್ಸಾಗ್ತಾ ಏನಾಗ್ತದೆ ಅಂತಂದರೆ ಈ ಒಂದು ಸೆಂಟ್ರಲ್ ಒಬೆಸಿಟಿ ಇರ್ಬೋದು, ಈ ಒಂದು ಒಬೆಸಿಟಿ ಹೆಚ್ಚಾಗುವ ಸಾಧ್ಯತೆಗಳಿರ್ತದೆ. ಯಾಕೆ ಅಂತಂದರೆ ಅವರಿಗೆ ಜೀರ್ಣಶಕ್ತಿ ಕಡಿಮೆ ಆಗಿರ್ತದೆ,
ಮೆಟಬಾಲಿಸಮ್ ಶಕ್ತಿಯಾಗಿ ಪರಿವರ್ತನೆ ಆಗೋ ಒಂದು ಶಕ್ತಿ ಕಡಿಮೆ ಆಗಿರ್ತದೆ. ಆದ್ದರಿಂದ ಈ ಎಲ್ಲ ಒಂದು ಕಾರಣಗಳಿಂದ ಬೆಲ್ಲಿ ಫ್ಯಾಟ್ ಅಥವಾ ವಿಸರಲ್ ಫ್ಯಾಟ್, ಸೆಂಟ್ರಲ್ ಒಬೆಸಿಟಿ ಅಂತ ಏನು ಹೇಳ್ತಾರೆ, ಅಲ್ಲಿ ಶೇಖರಣೆ ಆಗಿರ್ತಕ್ಕಂತಹ ಕೊಬ್ಬು ಅಷ್ಟು ಸುಲಭವಾಗಿ ಕರಗೋದಿಲ್ಲ. ಹಾಗಾದರೆ ನೀವೇನು ಮಾಡಬೇಕು ಅಂತಂದರೆ, ನೀವು ಏನೇ ಔಷಧಿ ಮಾತ್ರೆ ಏನೇ ಎಕ್ಸಸೈಸ್ ಏನೇ ಮಾಡ್ತಾಯಿತ್ತು ಅಂತಂದರೆ, ನಾನು ಇವಾಗ ಒಂದು ಸಿಂಪಲ್ ಟಿಪ್ಸ್ ಹೇಳ್ತೀನಿ. ಅದನ್ನು ನೀವು ಪ್ರತಿನಿತ್ಯ ಒಂದು ದಿನವೂ ತಪ್ಪದಂಗೆ ನೀವು ಅದನ್ನು ಪಾಲನೆ ನೀವು ಮಾಡ್ತು ಅಂತಂದರೆ ಹೊಟ್ಟೆಯ ಹಾಗೂ ಸೊಂಟದ ಸುತ್ತಳತೆಯ ಜಾಗದಲ್ಲಿ ಶೇಖರಣೆ ಆಗಿರ್ತಕ್ಕಂಥ ಕೊಬ್ಬನ್ನು ನೀವು ನಿವಾರಣೆ ಮಾಡ್ಕೋಬಹುದು. ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಒಂದು ಅರ್ಧ ಲೀಟ್ರು ಬಿಸಿ ನೀರನ್ನು ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡಿ, ಅದು ಕಾಫಿ ಒಂದು ಬಿಸಿ ಇದ್ದಂಗೆ ಇರಬೇಕು, ಹೊಗೆ ಆಡ್ತಾ ಇರಬೇಕು. ಬಿಸಿ ನೀರಿಗೆ 1 ಚಮಚ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕಲ್ಕೊಂಡು, ಜೀರಿಗೆ ಮಿಶ್ರಿತ ಬಿಸಿ ನೀರನ್ನು ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋ ಅಭ್ಯಾಸ ಇಟ್ಕೊಳ್ತು ಅಂತಂದರೆ ಇದು ಹೊಟ್ಟೆಯ ಸುತ್ತಳತೆಯ ಜಾಗದಲ್ಲಿ ಇರ್ತಕ್ಕಂತಹ ಶೇಖರಣೆ ಆಗಿರ್ತಕ್ಕಂತಹ ಕೊಬ್ಬನ್ನು ಕ್ರಮೇಣ ಕಡಿಮೆ ಮಾಡ್ತಾ ಬರ್ತದೆ. ಯಾವಾಗ ಈ ಹೊಟ್ಟೆಯ ಸುತ್ತಳತೆಯ ಜಾಗದಲ್ಲಿ ಸೊಂಟದ ಜಾಗದಲ್ಲಿ ಇರ್ತಕ್ಕಂತಹ ಕೊಬ್ಬು ಶೇಖರಣೆ ಕಡಿಮೆ ಆಗ್ತಾ ಬರ್ತದೋ, ನೀವು ಅನೇಕ ಕಾಯಿಲೆಗಳಿಂದ ದೂರ ಉಳಿತೀರಾ, ಆರೋಗ್ಯದಿಂದ ಇರ್ತೀರಾ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.